ಒಗ್ಗರಣೆ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಜೋಳದ ರೊಟ್ಟಿ ಮಾಡ್ಕೊಳ್ಳೋದಂದ್ರೆ ಎಲ್ಲರೂ ಕಷ್ಟ ಆಗುದಿಲ್ಲ ಅಂತ ಹೇಳ್ತಾರು. ಆದ್ರೆ ಇವತ್ತು ನಾನು ಬಹಳ ಸಿಂಪಲ್ ಆಗಿ ಲಟ್ಟಿಸಿ ಯಾರು ಬೇಕಾದ್ರೂ ಬಿ ಜೋಳದ ರೊಟ್ಟಿ ಮಾಡ್ಕೋಬಹುದು. ಬನ್ನಿ ಹೇಗ್ ಮಾಡೋದಂತ ನೋಡೋಣ. ರೊಟ್ಟಿ ಮಾಡ್ಕೊಳಕ್ ಮೊದಲು ನಾವು ಜಿಗಟ ಮಾಡ್ಕೋಬೇಕು. ಇಲ್ಲಿ ನಾನು ಒಂದ್ ಕಡೆ ಕಾಯಕ್ಕಿಟ್ಟಿದ್ದೇನೆ. ನೀರ್ ಹಾಕೊಳ್ಳು. ಇಲ್ಲಿ ನೋಡ್ರಿ 1.5 ಕಪ್ ಆಗುವಷ್ಟ ನೀರ್ ಹಾಕೊಂಡೇನ್ ನಾನು. ನೀರೀಗ ಎಸರು ಬರ್ಬೇಕು. ನೋಡ್ರಿ ನೀರ್ ಎಸರು ಬಂದೈತಿ. ಈಗ ಹಿಟ್ಟು ಹಾಕಿ ತಿರ್ಕೋಬೇಕು. ನಾ ಇಲ್ಲಿ ಈ ಕಪ್ಲೆ 1.5 ಕಪ್ ನೀರ್ ಇಟ್ಟಿದ್ದೇನು. 2 ಕಪ್ ಜೋಳದ ಹಿಟ್ಟು ಹಾಕ್ತೇನು. ಹಿಟ್ಟು ಹಾಕೋಬೇಕಾದ್ರೆ ಉರಿ ಸಣ್ಣ ಇಟ್ಕೋರಿ. ಈಗ ಹಿಟ್ಟು ಹಾಕಿ ತಿರುವಾಡ್ಕೋರಿ. ಇನ್ನೊಂದು ಕಪ್ ಹಿಟ್ಟು ಹಾಕ್ತೇನು. ಹಿಟ್ಟು ನೀವು ಮನ್ಯಾಗ ಜೋಳ ತಗೊಂಡ್ ಬಂದ್ ಬೀಸ್ಕೊಂಡ್ ಮಾಡಾದಿರಿ ಅಂದ್ರ ರೊಟ್ಟಿ ಚಲೋ ಆಗ್ತಾವು. ಫ್ರೆಶ್ ಹಿಟ್ಟು ಇರ್ತತಿ. ನಾವು ಮಾರ್ಕೆಟ್ದಿಂದ ಪಾಕೆಟ್ ಹಿಟ್ಟು ತಗೊಂಡ್ ಬಂದ್ ಮಾಡ್ಕೊಳದಿದ್ವಿ ಅಂದ್ರ ಅಟ್ ಸರಿಯಾಗಿ ಬರುದಿಲ್ಲ. ನೀವು ಆದ್ರ ಜೋಳ ತಗೊಂಡ್ ಬಂದ್ ಬೀಸ್ಕೊಂಡ ರೊಟ್ಟಿ ಮಾಡ್ಕೋರಿ, ಆಗ ಚಲೋ ಆಗ್ತಾವು. ನೋಡ್ರಿ ಇದೆಲ್ಲ ಮಿಕ್ಸ್ ಆಗೈತಿ. ಗ್ಯಾಸ್ ಬಂದ್ ಮಾಡ್ತೇನೆ ನಾ ಈಗ ಇದನ್ನ ಹಿಟ್ಟ ಇಲ್ಲಿ ಸ್ಲ್ಯಾಬ್ ಮ್ಯಾಗ ತಕ್ಕೋತೇನು. ನೋಡ್ರಿ ಹಿಟ್ಟೆಲ್ಲ ಸ್ಲ್ಯಾಬ್ ಮ್ಯಾಗ ತಕೊಂಡೇನ್ ನಾನು. ಈಗ ಇದ್ರಾಗ ಇನ್ನೊಂದ್ ಕಪ್ ಒಣ ಜೋಳದ ಹಿಟ್ಟು ಹಾಕ್ತೇನು. ಜೋಳದ ಹಿಟ್ಟು ಹಾಕಿ ಚಲೋದಂಗ ನಾದ್ಕೋಬೇಕಿದನ. ಸುಡ್ತಿರ್ತತಿ. ನೋಡ್ರಿ ಹಿಟ್ ನೀವ್ ಎಷ್ಟ್ ಚಲೋದಂಗ ನಾದ್ಕೋತಿರ್ಲ ರೊಟ್ಟಿ ಅಟ್ ಚಲೋ ಆಗಿ ಉಬ್ಬಿ ಬರ್ತಾವು ಮತ್ ಸಾಫ್ಟ್ ಆಗಿ ಬಿ ಇರ್ತಾವು. ಜರ ಜರ ನೀರ್ ಹಾಕಿ ನಾದ್ಕೋರಿ. ಒಮ್ಮೆ ಬಹಳಷ್ಟ ನೀರ್ ಹಾಕಿ ನಾದ್ಕೋಕ್ ಹೋಗ್ಬ್ಯಾಡ್ರಿ. ಜೋಳದ ರೊಟ್ಟಿ ಮಾಡೋದ ಹಿಟ್ಟು ನಾದ್ಕೊಳ್ಳೋದು ಒಂದ್ ಮೇನ್ ಐತಿ. ನೀವು ಹಿಟ್ಟು ಬಹಳಷ್ಟ ನೀರ್ ಹಾಕಿ ಒಮ್ಮೆ ತಿಳು ಮಾಡ್ಕೊಂಡ್ರಿ ಅಂದ್ರ ಆಗ ರೊಟ್ಟಿ ಚಲೋ ಬರೋದಿಲ್ಲ. ನೋಡ್ರಿ 2 ಕೈಲೆ ಭಾರ ಹಾಕಿ ಚಲೋದಂಗ ನಾದ್ಕೋರಿ ಹಿಟ್ಟ. ಈ ತರ ನಾದ್ಕೋಬೇಕು ಹಿಟ್ಟ. ಇದಾಗೈತಿ. ಈಗ ಒಂದೊಂದು ರೊಟ್ಟಿ ತಗೋದ ಒಂದ್ ರೊಟ್ಟಿಗೆ ಎಟ್ಬೇಕು ಹಿಟ್ಟು ತಗೊಂಡ್ ಕಸಿಂದ ಇನ್ನೊಮ್ಮೆ ಇದನ್ನ ಚಲೋದಂಗ ನಾದ್ಕೋಬೇಕು ನಾವ. ನೋಡ್ರಿ ಒಂದ ರೊಟ್ಟಿ ಹಿಟ್ಟು ತಗೊಂಡ ಹಿಂಗ ಚಲೋದಂಗ ಮತ್ತೊಮ್ಮೆ ನಾದ್ಕೋಬೇಕು. ಪ್ರತಿಯೊಂದು ರೊಟ್ಟಿಗೆ ಮಾಡ್ಬೇಕಾದ್ರ ಈ ತರ ನಾದ್ಕೊಂಡ್ ಮಾಡ್ರಿ. ರೊಟ್ಟಿ ಬಹಳ ಮಸ್ತಾಗಿ ಬರ್ತಾವು. ಒಂದ್ ರೊಟ್ಟಿಗೆ ಎಟ್ಬೇಕು ತಗೊಂಡ ಈ ತರ ಉಳ್ಳಿ ಮಾಡ್ಕೊಂಡ್ರಿ. ಈಗ ರೊಟ್ಟಿ ಲಟ್ಸ್ಕೊಂಡ್ ನಾ ಇಲ್ಲಿ ಸ್ಲ್ಯಾಬ್ ಮ್ಯಾಗ ಲಟ್ಸದೇನು. ಒಣದೊಂದ್ ಸ್ವಲ್ಪ ಜೋಳದ ಹಿಟ್ಟು ಹಾಕ್ತೇನು ಕೆಳಗಡೆ. ಈ ಉಳ್ಳಿ ಮಾಡಿ ಇಟ್ಕೊಂಡಿರ್ತೇವಲ್ಲ ಇದನ್ನ ತಗೊಂಡ ಮಾಡ್ಕೋಬೇಕು. ಮೊದಲು ಒಂದ್ ಸ್ವಲ್ಪ ಬಡೀರಿ ರೊಟ್ಟಿ. ನೋಡ್ರಿ ಇಷ್ಟ ಮೊದಲ ಕೈಲೆ ಬಡೀರಿ, ಆಮ್ಯಾಗ ಲಟ್ಸ್ಕೊಂಡ್ ನಾವ. ಲಟ್ಸ್ಕೋಬೇಕಾದ್ರ ನೋಡ್ರಿ ಇದು ಲಟಣಿಗೆ ಈಗ ನಾನು ಪ್ಲಾಸ್ಟಿಕ್ ಅದು ಏನು ಕಟ್ಟಾನಿಲ್ಲ. ಈಗ ನಾವ ಡೈರೆಕ್ಟ್ ಆಗಿ ಹಾಗೆ ಲಟ್ಸ್ಕೋಬಹುದು. ಲಟ್ಸ್ಕೋಕಿಂತ ಮೊದಲ ಒಣ ಜೋಳದ ಹಿಟ್ಟು ಹಚ್ಚರಿ ಇದಕ್ ಚಲೋದಂಗ, ಆಗ ಅಂಟ್ಕೊಳ್ಳುದಿಲ್ಲ ಅದ. ನೀವ ರೊಟ್ಟಿ ಎಟ್ ಬೇಕಾದ್ ತಿಳುವ ಮಾಡ್ಕೋಬಹುದು. ನಡಿವೆ ಅಂಟಾಕ ಇತ್ತಂದ್ರ ಮತ್ತ ಒಂದ್ ಸ್ವಲ್ಪ ಜೋಳದ ಹಿಟ್ಟು ಹಚ್ಚಿ ಲಡ್ಸ್ರಿ. ನೋಡ್ರಿ ಈ ತರ ಲಡ್ಸ್ಕೋರಿ. ನಾವ್ ಈ ತರ ಜಿಗಟ ಹೆಚ್ಚ ಹಾಕೊಂಡ್ ಮಾಡೋದ್ರಿಂದ ಎಷ್ಟ್ ಬೇಕಾದ್ ತಿಳುವಾಗಿ ಲಡ್ಸ್ಕೋಬಹುದು. ನೋಡ್ರಿ ಇದಾಗೈತಿ. ಈಗ ಬೇಯಿಸ್ಕೊಳ್ಳು. ತೋರ್ಸ್ತಾನ ನೋಡ್ರಿ ನಾನು ಎಷ್ಟ್ ತೆಳ್ಳಗಾಗೈತಿ ರೊಟ್ಟಿ ನೋಡ್ಬೋದು ನೀವ. ಈಗ ತೆವೆನು ಕಾಯಕ್ಕಿಟ್ಟಿದ್ದೇನೆ. ತೆವೆ ಕಾದೈತಿ. ಈ ರೊಟ್ಟಿನ ಬೇಯಿಸ್ಕೊಳ್ಳು. ರೊಟ್ಟಿ ಹಾಕೋನು. ಹಾಕಿದ ಕೂಡ್ಲೆನ ನಾವ ಒಂದ್ ಬಟ್ಟೆ ತಗೊಂಡ ನೀರ್ ಹಚ್ಕೋಬೇಕು. ಎಲ್ಲಾ ಕಡೆ ಚಲೋದಂಗ ನೀರ್ ಹಚ್ರಿ. ನೀರ್ ಹಚ್ಚಿ ಒಂದ್ 10 ಸೆಕೆಂಡ್ ಬಿಟ್ಟ ತಿರಿಸಿ ಹಾಕೋಬೇಕು. ಬಾಳ ಹೊತ್ತು ಬಿಡಾಕ್ ಹೋಗ್ಬೇಡ್ರಿ.
ಲಗುನ ತಿರ್ಸಿ ಹಾಕೋದ್ರಿಂದ ಸಾಫ್ಟ್ ಆಗಿ ಚಲೋದಂಗ ಉಬ್ಬಿ ಬರ್ತಾವ ರೊಟ್ಟಿ. ಈಗ ತಿರ್ಸುನು. ನೋಡ್ರಿ ರೊಟ್ಟಿ ಏನ್ ಮಸ್ತಾಗಿ ಉಬ್ಬಿ ಬರತೈತಿ ನೋಡ್ಬೋದು ನೀವು. ಬಾಳ ಮಸ್ತಾಗಿ ಆಗ್ತಾವ ರೊಟ್ಟಿ ಈ ತರ ಮಾಡ್ಕೊಂಡ್ರ. ನೋಡ್ಬೋದು ನೀವು ಎಷ್ಟ್ ಚಲೋದಂಗ ಉಬ್ಬೈತೈತಲ್ಲಿ. ಎರಡು ಕಡೆ ತಿರ್ಸಿ ಚಲೋದಂಗ ಬೇಯಿಸ್ಕೋಬೇಕು. ಇದಾಗೈತಿ ಈಗ ತಕ್ಕೊಳ್ಳುನು. ನಾ ಎಲ್ಲಾ ರೊಟ್ಟಿ ಬಿ ಇದೇ ತರ ಮಾಡ್ಕೋತಾನು. ನೋಡ್ರಿ ಎಲ್ಲಾ ರೊಟ್ಟಿ ಬಿ ಮಾಡ್ಕೊಂಡೆ ನಾನು. ನೋಡ್ಬೋದು ನೀವ ಏನ್ ಮಸ್ತಾಗಿ ಬಂದಾವತ್ತಲ್ಲಿ ರೊಟ್ಟಿ. ಎಷ್ಟು ಸಾಫ್ಟ್ ಆಗಿ ಬಿ ಇದಾವ್ ನೋಡ್ರಿ. ನಾವ್ ನಾಳೆ ತನ ಇಟ್ರ ಬಿ ಇಟ್ಟ ಸಾಫ್ಟ್ ಆಗಿರ್ತಾವು. ಒಂದ್ ಡಬ್ಬ್ಯಾಗ ಹಾಕಿ ಇಟ್ಕೊಂಡ್ರಿ ಅಂದ್ರ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಬಂದಾವು. ನೀವು ನಾವ್ ತೋರ್ಸಿದ ತರ ರೊಟ್ಟಿ ಲಡಿಸ್ ಮಾಡಿ ನೋಡ್ರಿ, ಅಗ್ದಿ ಮಸ್ತಾಗಿ ಬರ್ತಾವು. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದ್ಕ ಧನ್ಯವಾದಗಳು.